ಇದು ಕಸ್ಟಮ್ಸ್ ಅಧಿಕಾರಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಇದು ಮಹಿಳಾ ಕಸ್ಟಮ್ಸ್ ಅಧಿಕಾರಿಗಳು ಮಿಸ್ ಮಾಡಲೇಬಾರದು. ಇದು ಕಸ್ಟಮ್ಸ್ ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ. ಇದು ಮಹಿಳಾ ಕಸ್ಟಮ್ಸ್ ಅಧಿಕಾರಿಗಳು ಮಿಸ್ ಮಾಡಲೇಬಾರದು. ಬಗೆದಷ್ಟು ಬಯಲಾಗ್ತಾ ಇದೆ ಎಂ ಕೃಪಲಾನಿ ಲೀಲೆಗಳು. ಬೆಂಗಳೂರಿನ ಪುಲಿಕೇಶಿನಗರ ಪೊಲೀಸರಿಂದ ಕೃಪಲಾನಿ ಅರೆಸ್ಟ್. ಒಂದಲ್ಲ ಎರಡಲ್ಲ 60 ಅಧಿಕಾರಿಗಳ ಅಶ್ಲೀಲ ಫೋಟೋ ವಿಡಿಯೋ. ಗಿಫ್ಟ್ ಕೊಡುವ ಮೂಲಕ ಅಧಿಕಾರಿಗಳನ್ನ ಬಲೆಗೆ ಬೀಳಿಸಿಕೊಡ್ತಾ ಇದ್ದಂತಹ ಆರೋಪಿ. ಪುರುಷ ಅಧಿಕಾರಿಗಳಿಗೆ ನೋಡಿ ಯಾವ ರೀತಿ ಟ್ರಾಪ್ ಮಾಡ್ತಾರೆ ಅಂತ. ಮಹಿಳಾ ಕಸ್ಟಮ್ಸ್ ಅಧಿಕಾರಿಗಳಿಗೆ ಬೆಲೆ ಬಾಳುವಂತಹ ಗಿಫ್ಟ್ ಅಂತೆ ಗಿಫ್ಟ್ ಕೊಟ್ಟು ಪಟಾಯಿಸ್ತಾ ಇದ್ದ ಆರೋಪಿ ಕೃಪಲಾನಿ. ಕೃಪಲಾನಿ ಕಳ್ಳಾಟಕ್ಕೆ ಪುಲಿಕೇಶಿನಗರ ಪೊಲೀಸರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಕೃಪಲಾನಿ ಕಳ್ಳಾಟಕ್ಕೆ ಪುಲಿಕೇಶಿನಗರ ಪೊಲೀಸರು ಫುಲ್ ಶಾಕ್. ಏನಾಗಿದೆ ಅನ್ನೋದೇ ಅವ್ರಿಗೆ ಆ ಒಂದು ಸ್ಟೋರಿಯನ್ನ ನೋಡೇ ಶಾಕ್ ಆಗ್ಬಿಟ್ಟಿದೆ. ಇದು ಕಸ್ಟಮ್ಸ್ ಅಧಿಕಾರಿಗಳು ನೋಡ್ಲೇಬೇಕಾದಂತಹ ಸ್ಟೋರಿ. ಇದು ಮಹಿಳಾ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಮಿಸ್ ಮಾಡಬಾರ್ದು. ಯಾಕೆಂದ್ರೆ ಯಾವ ರೀತಿ ಟ್ರಾಪ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಟೋರಿ ಉದಾಹರಣೆ ಅಂತ ಹೇಳಬಹುದು. ಬೆಂಗಳೂರಿನ ಕಸ್ಟಮ್ಸ್ ಅಧಿಕಾರಿಗಳನ್ನ ಗುರಿಯಾಗಿಸ್ಕೊಂಡು ಈ ಒಂದು ಹಗರಣ ಮಾಡಿರುವಂತದ್ದು. ವಂಚಕ ಎಂ ಕೃಪಲಾನಿಯ ಲೀಲೆಗಳನ್ನ ಪೊಲೀಸರೀಗ ಬಯಲಿಗೆಳೆದಿದ್ದಾರೆ. ಯಾವ ಸಿನಿಮಾ ಕಥೆ ಕೂಡ ಬೇಕಾಗಲ್ಲ. ಯಾವ ಸಿನಿಮಾ ಕಥೆಯನ್ನು ಕೂಡ ಈ ಒಂದು ಸ್ಟೋರಿ ಮೀರಿಸುತ್ತೆ. ಆ ರೇಂಜಿಗಿದೆ ಈ ಒಂದು ಸ್ಟೋರಿ. ಇನ್ನು ಪುಲಿಕೇಶಿನಗರ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಸಾಕಷ್ಟು ವಿಚಾರಗಳು ಈಗ ಆಲ್ರೆಡಿ ಹೊರಗೆ ಬಂದಿದೆ. ಮುಖ್ಯವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪೊಲೀಸರು. ಅದೆಲ್ಲ ಕೂಡ ಬಹಳ ಇಂಪಾರ್ಟೆಂಟ್. ಯಾವ ರೀತಿ ಈತ ಮೋಸ ಮಾಡ್ತಾ ಇದ್ದ, ಜೊತೆಗೆ ಆತನ ಮೊಬೈಲ್ ನೋಡಿ ಶಾಕ್ ಆಗಿದ್ದಾರೆ. ಮೊಬೈಲ್ ನಲ್ಲಿ ಅಷ್ಟರ ಮಟ್ಟಿಗೆ ಅಶ್ಲೀಲ ವಿಡಿಯೋಗಳಿತ್ತು. 60 ಅಧಿಕಾರಿಗಳ ಅಶ್ಲೀಲ ವಿಡಿಯೋ ಇತ್ತಂತೆ. ಕೃಪಲಾನಿ ಕೇವಲ ಒಬ್ಬಿಬ್ರಲ್ಲ 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಮೋಸ ಮಾಡಿದ್ನಂತೆ, ಬಲೆ ಬೀಸಿದ್ನಂತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಸಾಕಷ್ಟು ಜನರಿಗೆ ಎಂ ಕೃಪಲಾನಿ ಮೋಸ ಮಾಡಿದ್ದ. ಮಹಿಳಾ ಕಸ್ಟಮ್ಸ್ ಅಧಿಕಾರಿಗಳು ಈತನಿಂದ ಯಾಮಾರಿದ್ರು. ಸದ್ಯಕ್ಕೆ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವ ಆಯಾಮದಲ್ಲಿ ವಿಚಾರಣೆ ನಡೀತಾ ಇದೆ, ಜೊತೆಗೆ ಏನೆಲ್ಲ ಅಂಶಗಳು ತಿಳಿದು ಬರ್ತಾ ಇದೆ ಈಗ? ಖಂಡಿತ ಸಾಹಿತ್ಯ. ಪುಲಿಕೇಶಿನಗರ ಇನ್ಸ್ಪೆಕ್ಟರ್ ಈಗಾಗಲೇ ಎಂ ಕೃಪಲಾನಿ ಅಂತ ಹೇಳಿ ಈತನನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಈತ ಮಹಿಳಾ ಕಸ್ಟಮ್ಸ್ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಜೊತೆಗೆ ಅವರ ಮೇಲೆ ಅತ್ಯಾಚಾರ ಕೂಡ ಮಾಡಿದ್ದಾನ ಒಂದು ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ನೊಂದಂತಹ ಮಹಿಳೆ ಕೃಪಲಾನಿ ವಿರುದ್ಧ ಈಗ ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಆ ಒಂದು ದೂರಿನ ಆಧಾರದ ಮೇಲೆ ಕೃಪಲಾನಿಯನ್ನ ಈಗ ಪುಲಿಕೇಶಿನಗರ ಪೊಲೀಸರು ಈಗ ಅರೆಸ್ಟ್ ಮಾಡಿರುವಂತದ್ದು. ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವನನ್ನ ವಿಚಾರಣೆ ಮಾಡಿ ಕೆಲವೊಂದಷ್ಟು ಸ್ಫೋಟಕ ಮಾಹಿತಿಗಳನ್ನ ಈಗ ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಅಂದ್ರೆ ಈಗ ಕೃಪಲಾನಿ ಸುಮಾರು ಏನೇನಂದ್ರೂ ಕೂಡ ಸುಮಾರು 60ಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಜೊತೆಗೆ ಅಧಿಕಾರಿಗಳು ಕೂಡ ವಂಚನೆ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಜೊತೆಗೆ ಈತ ಮೂಲತಃ ತಮಿಳುನಾಡಿನವನು. ಇಲ್ಲಿ ಬೆಂಗಳೂರಿನ ಪುಲಿಕೇಶಿನಗರ ಪೊಲೀಸ್ ಠಾಣೆ ಇಂದಿರಾನಗರದಲ್ಲಿ ಈತ ವಾಸವಾಗಿದ್ದ. ಈತ ಕಸ್ಟಮ್ಸ್ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಜೊತೆಗೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಬೆಲೆ ಬಾಳುವಂತಹ ಗಿಫ್ಟ್ ಗಳನ್ನು ಕೊಡ್ತಾ ಇದೆ. ಜೊತೆಗೆ ಪುರುಷ ಅಧಿಕಾರಿಗಳಿಗೆ ಫಾರಿನ್ ಡ್ರಿಂಕ್ಸ್ ಗಳನ್ನ ಕೊಟ್ಟು ಅವ್ರನ್ನ ಯಾಮಾರಿಸಿ, ಜೊತೆಗೆ ಅವ್ರ ಜೊತೆ ಫೋಟೋಗಳನ್ನ ತೆಗೆದುಕೊಂಡು ನಂತರ ಅವ್ರನ್ನ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದ. ಸೊ ಇದೇ ರೀತಿಯಾಗಿ ಕೆಲವರಿಗೆ ವಂಚನೆ ಮಾಡುವಂತಹ ಪ್ರಕರಣಗಳು ಈಗ ಬಯಲಾಗಿರುವಂತದ್ದು. ಸುಮಾರು ಏನೇನಾದ್ರೂ ಕೂಡ 60ಕ್ಕೂ ಹೆಚ್ಚು ಜನರಿಗೆ ಈತ ವಂಚನೆಯನ್ನ ಮಾಡಿರುವಂತದ್ದು. ಸೊ ಸದ್ಯಕ್ಕೆ ಈತರನ್ನ ಕೃಪಲಾನಿನ ಪೊಲೀಸ್ ಕಚೇರಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆ ಕೂಡ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇದರಿಂದ ವಂಚನೆಗೊಳಗಾದಂತಹ ಅಧಿಕಾರಿಗಳು ಇವನ ಮೇಲೆ ದೂರನ್ನು ಕೂಡ ಕೊಡ್ಲಿಕ್ಕೆ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಹತ್ತಿರುವಂತದ್ದು ಸಾಹಿತ್ಯ. ಅಶ್ವಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.